ನೀವು ನಿಮ್ಮ ಜೀವನದಲ್ಲಿ ಹಣ, ಐಶ್ವರ್ಯ, ಅವಕಾಶಗಳು ಮತ್ತು ಸಮೃದ್ಧಿ ಹೆಚ್ಚಾಗಬೇಕು ಅಂತ ಬಯಸ್ತಾ ಇದ್ದೀರಾ? ಹಾಗಾದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಯಾಕಂದ್ರೆ ನಾವು ಪ್ರತಿದಿನ ಮಾಡುವ ಕೆಲವು ಸಣ್ಣ ಅಭ್ಯಾಸಗಳು ನಮಗೆ ಗೊತ್ತಿಲ್ಲದೆ ನಮ್ಮನ್ನ ಸಮೃದ್ಧಿ ಕಡೆಗೆ ಕರೆದುಕೊಂಡು ಹೋಗ್ತಾ ಇರುತ್ತೆ. ನಾವು ಸಾಮಾನ್ಯವಾಗಿ ವರಮಹಾಲಕ್ಷ್ಮಿ ದೇವಿಯನ್ನ ಕೇವಲ ಹಣವನ್ನು ಕೊಡುವ ದೇವತೆ ಅಂತ ನೋಡ್ತೀವಿ. ಆದ್ರೆ ಲಕ್ಷ್ಮಿ ತತ್ವವನ್ನ ಆಳವಾಗಿ ಅರ್ಥ ಮಾಡಿಕೊಂಡ್ರೆ ಅದು ಕೇವಲ ಹಣದ ಬಗ್ಗೆ ಅಲ್ಲ, ಸಮೃದ್ಧಿ ಎಂದ್ರೆ ಹಣ ಮಾತ್ರ ಅಲ್ಲ. ಹಣದ ಜೊತೆಗೆ ಆರೋಗ್ಯ, ಸಂತೋಷ, ಉತ್ತಮ ಸಂಬಂಧಗಳು, ಅವಕಾಶಗಳು, ಯಶಸ್ಸು ಮತ್ತು ಜೀವನದಲ್ಲಿ ಬೆಳವಣಿಗೆ ಇವೆಲ್ಲವೂ ಸಮೃದ್ಧಿಯ ಒಂದು ಭಾಗ. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ. ಮೊಟ್ಟ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೆಯೇ ನಿಮ್ಮೆಲ್ಲರ ಜೀವನದಲ್ಲಿ ಐಶ್ವರ್ಯ, ಅಭಿವೃದ್ಧಿ, ಸಮೃದ್ಧಿ ಎಲ್ಲ ಹೆಚ್ಚಾಗ್ಲಿ ಅಂತ ಪ್ರಾರ್ಥಿಸ್ತಾ, ನಿಮ್ಮ ಜೀವನದಲ್ಲಿ ಅಬಂಡನ್ಸ್ ಮತ್ತೆ ಪ್ರಾಸ್ಪರಿಟಿಯನ್ನ ಹೆಚ್ಚು ಮಾಡೋದಕ್ಕೆ ಸಹಾಯ ಮಾಡುವಂತಹ 6 ಶಕ್ತಿಶಾಲಿ ಪ್ರಿನ್ಸಿಪಲ್ ಬಗ್ಗೆ ಇವತ್ತು ನಾವು ಮಾತಾಡ್ತಾ ಇದ್ದೀವಿ. ಮೊದಲನೇದಾಗಿ ಕೊರತೆಯ ಬಗ್ಗೆ ಮಾತಾಡೋದನ್ನ ನೀವು ಕಡಿಮೆ ಮಾಡ್ಬೇಕಂದ್ರೆ ಸ್ಕ್ಯಾರ್ಸಿಟಿ ಬಗ್ಗೆ ಮಾತಾಡೋದನ್ನ ನೀವು ಕಡಿಮೆ ಮಾಡಬೇಕು. ನೀವು ಕೆಲವೊಮ್ಮೆ ನಿಮಗೆ ಅರಿವಿಲ್ಲದೆ ಹೀಗೆ ಹೇಳ್ತಾ ಇರ್ತೀರಾ: ನನ್ನ ಬಳಿ ಹಣ ಇಲ್ಲ, ನನಗೆ ಯಾವಾಗಲೂ ಹಣದ ಸಮಸ್ಯೆ ಇದೆ, ನನ್ನ ಜೀವನದಲ್ಲಿ ಅದೃಷ್ಟನೇ ಸರಿ ಇಲ್ಲ, ಹಣ ಸಂಪಾದನೆ ಮಾಡುವುದು ತುಂಬಾ ಕಷ್ಟ. ನೀವು ಈ ಮಾತುಗಳನ್ನ ಪದೇ ಪದೇ ಹೇಳಿದಾಗ ನಿಮ್ಮ ಮನಸ್ಸು ನಿಧಾನವಾಗಿ ಸ್ಕ್ಯಾರ್ಸಿಟಿ ಮೈಂಡ್ಸೆಟ್ ಅಂದ್ರೆ ಕೊರತೆಯ ಮನಸ್ಥಿತಿಗೆ ಒಕ್ಕೊಂಬಿಡುತ್ತೆ. ಬದಲಿಗೆ ನಿತ್ಯದ ಜೀವನದಲ್ಲಿ ಈ ರೀತಿಯ ಮಾತುಗಳನ್ನ ನೀವು ಹೇಳ್ತಾ ಬನ್ನಿ: ನನ್ನ ಜೀವನದಲ್ಲಿ ಹೊಸ ಅವಕಾಶಗಳಿಗೆ ನಾನು ಓಪನ್ ಆಗಿದ್ದೀನಿ, ನಾನು ಹಣವನ್ನ ಜವಾಬ್ದಾರಿಯಿಂದ ಸ್ವೀಕರಿಸ್ತೀನಿ, ಹಾಗೆ ನಾನು ಜವಾಬ್ದಾರಿಯಿಂದ ಅದನ್ನ ಬಳಸ್ತೀನಿ, ನನ್ನ ಜೀವನದಲ್ಲಿ ಸಮೃದ್ಧಿ ಹೆಚ್ಚಾಗ್ತಾ ಇದೆ. ಇದು ಯಾವುದೇ ಮ್ಯಾಜಿಕ್ ಸ್ಪೆಲ್ ಅಲ್ಲ, ನಿಮ್ಮ ಆಲೋಚನೆ ಮತ್ತು ವರ್ತನೆಯನ್ನ ಸಮೃದ್ಧಿಯ ಕಡೆಗೆ ತಿರುಗಿಸುವ ಒಂದು ಅಭ್ಯಾಸ ಇದು. ಎರಡನೇದಾಗಿ ಗ್ರ್ಯಾಟಿಟ್ಯೂಡ್ ಇಟ್ಕೋಬೇಕು. ಈಗಾಗಲೇ ಇರುವುದಕ್ಕೆ ಧನ್ಯವಾದವನ್ನ ಹೇಳಬೇಕು. ವರಮಹಾಲಕ್ಷ್ಮಿ ದಿನದಂದು ನಾವು ಮಾಡುವ ಅತ್ಯಂತ ಸುಂದರವಾದ ಅಭ್ಯಾಸದಲ್ಲಿ ಕೃತಜ್ಞತೆಯ ಅಭ್ಯಾಸ ಒಂದು ದೊಡ್ಡ ಮಟ್ಟದ್ದು. ನಮ್ಮ ಬಳಿ ಇಲ್ಲದಿರುವುದರ ಬಗ್ಗೆ ಮಾತ್ರ ಗಮನ ಹರಿಸುವ ಬದಲು ಈಗಾಗಲೇ ನಮ್ಮ ಜೀವನದಲ್ಲಿ ಅವಳು ಕೊಟ್ಟಿರುವಂತಹ ಎಲ್ಲಾ ವಿಚಾರಗಳನ್ನ ಗಮನಿಸಿ ಬೆಳಗ್ಗೆ ಎದ್ದು ಕೇವಲ 5 ನಿಮಿಷ ನನಗೆ ಸಿಕ್ಕಿರುವ ಜೀವನಕ್ಕೆ ಧನ್ಯವಾದ, ನನ್ನ ಕುಟುಂಬಕ್ಕೆ ಧನ್ಯವಾದ, ನನ್ನ ಆಹಾರಕ್ಕೆ ಧನ್ಯವಾದ, ನನಗೆ ದೊರೆತಿರುವ ಅವಕಾಶಗಳಿಗೆ ಧನ್ಯವಾದ ಅಂತ ಮನಸ್ಸಲ್ಲೇ ಆ ತಾಯಿನ ನೆನೆಸ್ಕೊಂಡು ಕೃತಜ್ಞತೆಯ ಅಭ್ಯಾಸವನ್ನ ನೀವು ಬೆಳೆಸ್ಕೋಬೇಕು. ನನಗೆ ಏನಿಲ್ಲ ಎಂಬುದರಿಂದ ನನ್ನ ಬಳಿ ಈಗಾಗಲೇ ಏನಿದೆ ಅಂತ ನೀವು ಮೈಂಡನ್ನು ಶಿಫ್ಟ್ ಮಾಡ್ಕೋಬೇಕು. ಮತ್ತು ನಿಮ್ಮ ಗಮನ ಬದಲಾಗಿ ನಿಮ್ಮ ಅನುಭವ ಕೂಡ ಬದಲಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ನಿಮ್ಮ ಜೀವನ ಕೂಡ ಬದಲಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಮೂರನೇದಾಗಿ ನೀವು ಲಕ್ಷ್ಮೀ ದೇವಿಯ ಸಂಕೇತವನ್ನ ಅರ್ಥ ಮಾಡ್ಕೋಬೇಕು. ನೀವು ಲಕ್ಷ್ಮೀ ದೇವಿಯ ಪಿಕ್ಚರ್ ಅನ್ನ ಅಂದ್ರೆ ಇಮೇಜ್ ಅನ್ನ ನೀವು ಗಮನಿಸಿದ್ರೆ ಅವಳು ಸಾಮಾನ್ಯವಾಗಿ ಕಮಲದ ಮೇಲೆ ಕುಳಿತಿರುವಂತೆ ಅದನ್ನ ಚಿತ್ರಿಸಿರ್ತಾರೆ. ಕಮಲವು ಕೆಸರಿನಲ್ಲಿ ಬೆಳೀತಿದೆ, ಆದರೆ ಅದು ಕೆಸರಿನಿಂದ ತನ್ನ ಸೌಂದರ್ಯವನ್ನ ಕಳೆದುಕೊಳ್ಳೋದಿಲ್ಲ. ಇದು ನಮಗೆ ಒಂದು ಅದ್ಭುತ ಸಂದೇಶವನ್ನ ನೀಡುತ್ತೆ. ನಮ್ಮ ಸುತ್ತಮುತ್ತಲಿನ ಪರಿಸ್ಥಿತಿ ಹೇಗಿದ್ರೂ ಕೂಡ ನಮ್ಮ ಮನಸ್ಸಿನ ಗುಣಮಟ್ಟವನ್ನು ನಾವು ಕಾಪಾಡ್ಕೋಬೇಕು. ಹಣಕ್ಕಾಗಿ ಹೋರಾಟ ಇರಬಹುದು, ಜೀವನದಲ್ಲಿ ಕಷ್ಟಗಳು ಇರಬಹುದು, ಆದರೆ ನನ್ನ ಜೀವನ ಹೀಗೇ ಇರುತ್ತೆ ಅಂತ ನೀವು ನಿರ್ಧರಿಸೋದಕ್ಕೆ ಹೋಗಬಾರ್ದು. ಕಮಲದಂತೆ ಪರಿಸ್ಥಿತಿಯ ಮಧ್ಯೆಯೂ ಬೆಳೆಯೋದಕ್ಕೆ ನಾವು ಕಲಿಬೇಕು. ಇದೇ ಸಮೃದ್ಧಿಯ ಒಂದು ಮನಸ್ಥಿತಿ. ಅಂಡ್ ನಾಲ್ಕನೇದಾಗಿ ಹಣವನ್ನ ರೆಸ್ಪೆಕ್ಟ್ ಮಾಡಬೇಕು. ನೀವೇನಾದ್ರೂ ಹಣವನ್ನ ಅಟ್ರಾಕ್ಟ್ ಮಾಡಬೇಕು ಅಂತ ಬಯಸಿದ್ರೆ ಅನೇಕ ಜನರು ಹಣದ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಾ ಇರ್ತಾರೆ. ಹಣ ಕೆಟ್ಟದ್ದು, ಹಣ ಇದ್ರೆ ಸಮಸ್ಯೆಗಳು ಜಾಸ್ತಿ, ಹಣ ಇರುವವರು ಒಳ್ಳೆಯವರಲ್ಲ, ಹೀಗೆಲ್ಲ ನೆಗೆಟಿವ್ ಆಗಿ ಮಾತಾಡ್ತಾ ಇರ್ತಾರೆ. ಆದರೆ ಹಣ ಸ್ವತಃ ಒಳ್ಳೆಯದು ಅಥವಾ ಕೆಟ್ಟದ್ದು ಅಲ್ಲ, ನಾವು ಅದನ್ನ ಹೇಗೆ ಸಂಪಾದಿಸ್ತೀವಿ, ಅದನ್ನ ಹೇಗೆ ಬಳಸ್ತೀವಿ ಅನ್ನೋದ್ರ ಮೇಲೆ ಅದು ನಿರ್ಧಾರ ಆಗಿರುತ್ತೆ. ಆದ್ರಿಂದ ನಿಮ್ಮ ಹಣವನ್ನ ನೀವು ಗೌರವಿಸಬೇಕು. ನಿಮ್ಮ ಖರ್ಚುಗಳನ್ನ ಗಮನಿಸಿ, ಅಗತ್ಯವಿಲ್ಲದ ಖರ್ಚುಗಳನ್ನ ಸ್ವಲ್ಪ ಕಡಿಮೆ ಮಾಡಿ, ನಿಮ್ಮ ಆದಾಯವನ್ನು ಹೆಚ್ಚಿಸುವ ಕೌಶಲ್ಯಗಳನ್ನ ನೀವು ಬೆಳೆಸ್ಕೋಬೇಕು. ಮತ್ತು ಹಣವನ್ನ ಕೇವಲ ಖರ್ಚು ಮಾಡುವ ವಸ್ತುವಾಗಿ ನೋಡದೆ ಅದೊಂದು ಜವಾಬ್ದಾರಿಯ ಒಂದು ಸಂಕೇತವಾಗಿ ನೀವು ನೋಡಬೇಕು. ಇದು ಕೂಡ ಲಕ್ಷ್ಮಿ ತತ್ವವನ್ನ ಗೌರವಿಸುವಂತಹ ಒಂದು ಮಾರ್ಗ. ಐದನೇದಾಗಿ ವರಮಹಾಲಕ್ಷ್ಮಿ ಹಬ್ಬದ ದಿನ ಒಂದು ಶಕ್ತಿಶಾಲಿ ಮ್ಯಾನಿಫೆಸ್ಟೇಷನ್ ಅನ್ನ ನೀವು ಮಾಡಬೇಕು. ಹಬ್ಬದ ದಿನ ವ್ರತವನ್ನ ಮಾಡಿದ ನಂತರ ಕೆಲವು ನಿಮಿಷ, ಒಂದು 5 ನಿಮಿಷ ಶಾಂತವಾಗಿ ಕುಳಿತುಕೊಂಡು ಕಣ್ಣುಗಳನ್ನ ಮುಚ್ಚಿ ನಿಧಾನವಾಗಿ ಉಸಿರಾಡಿ ನಿಮ್ಮ ಜೀವನದಲ್ಲಿ ಈಗಾಗಲೇ ಇರುವಂತಹ ಸಮೃದ್ಧಿಯನ್ನ ಮನಸ್ಸಲ್ಲಿ ಕಲ್ಪಿಸಿಕೊಳ್ಳಿ.
ನಂತರ ನಿಮ್ಮ ಹೃದಯದಿಂದ ಹೀಗೆ ಹೇಳಿ, ಅಮ್ಮ ವರಮಹಾಲಕ್ಷ್ಮಿ, ನನ್ನ ಜೀವನದಲ್ಲಿ ಸಂಪತ್ತು, ಅವಕಾಶ, ಸಂತೋಷ ಮತ್ತು ಸಮೃದ್ಧಿ ಹೆಚ್ಚಾಗಲಿ. ನನಗೆ ಬರುವ ಸಂಪತ್ತನ್ನ ನಾನು ಬಹಳ ಜವಾಬ್ದಾರಿಯಿಂದ ಬಳಸುವ ಜ್ಞಾನವನ್ನ ನನಗೆ ಕೊಡು. ನನ್ನಿಂದ ಇತರರಿಗೂ ಒಳ್ಳೆಯದಾಗುವಂತೆ ನನ್ನ ಜೀವನವನ್ನ ರೂಪಿಸು. ಇದನ್ನ ಹೇಳುವಾಗ ಕೇವಲ ಹಣವನ್ನ ಕೇಳಬೇಡಿ, ಹಣದ ಜೊತೆಗೆ ಅದನ್ನ ಸರಿಯಾಗಿ ಬಳಸುವ ಬುದ್ಧಿಯನ್ನು ನೀವು ಕೇಳ್ಕೋಬೇಕು. ಯಾಕಂದ್ರೆ ನಿಜವಾದ ಅಬಂಡೆನ್ಸ್ ಅಂದ್ರೆ ಬರೀ ಪಡೆಯೋದಲ್ಲ, ಅದನ್ನ ಹೇಗೆ ಬಳಸಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು. ಆರನೇದಾಗಿ ನಂತರ ಮಾಡುತ್ತೇನೆ ಎಂಬ ಮನಸ್ಥಿತಿಯನ್ನ ನೀವು ಬಿಡ್ಬೇಕಂದ್ರೆ ಪ್ರೋಕಾಸ್ಟಿನೇಷನ್ ಅನ್ನ ನೀವು ಬಿಡಬೇಕು. ನಮ್ಮಲ್ಲಿ ಅನೇಕರು ಹೇಳ್ತಾರೆ, ಒಂದು ದಿನ ನಾನು ಶ್ರೀಮಂತನಾಗ್ತೀನಿ, ಮುಂದಿನ ತಿಂಗಳಿಂದ ನಾನು ಸೇವಿಂಗ್ ಮಾಡ್ತೀನಿ, ನಂತರ ಬಿಸ್ನೆಸ್ ಶುರು ಮಾಡ್ತೀನಿ, ಸಮಯ ಸಿಕ್ಕಾಗ ನನ್ನ ಜೀವನವನ್ನು ಬದಲಾಯಿಸ್ಕೊಳ್ತೀನಿ. ಆದರೆ ಸಮೃದ್ಧಿಯನ್ನ ಸ್ವಾಗತಿಸಕ್ಕೆ ಸರಿಯಾದ ದಿನಕ್ಕಾಗಿ ಕಾಯುವ ಅವಶ್ಯಕತೆ ಇಲ್ಲ. ಇಂದಿನಿಂದಲೇ ಒಂದು ಸಣ್ಣ ಹೆಜ್ಜೆಯನ್ನ ಇಡೋದಕ್ಕೆ ಶುರು ಮಾಡಿ. ಫಾರ್ ಎಕ್ಸಾಂಪಲ್, ಇವತ್ತಿನಿಂದನೇ 100 ರೂಪಾಯಿನ ಉಳಿಸ್ಕೊಳ್ತಾ ಹೋಗಿ. ಇವತ್ತಿಂದನೇ ಒಂದು ಹೊಸ ಸ್ಕಿಲ್ಸ್ ಅನ್ನ ಕಲೀರಿ. ಒಂದು ಉತ್ತಮ ಅವಕಾಶಕ್ಕಾಗಿ ಪ್ರಯತ್ನ ಮಾಡಿ. ಇಂದು ನಿಮ್ಮ ಹಣಕಾಸಿನ ಬಗ್ಗೆ ಒಂದು ಉತ್ತಮ ನಿರ್ಧಾರವನ್ನ ತೆಗೆದುಕೊಳ್ಳಿ. ಹೀಗೆ ಮ್ಯಾನಿಫೆಸ್ಟೇಷನ್ ಅಂದ್ರೆ ಕೇವಲ ಯೋಚನೆ ಮಾಡೋದಲ್ಲ, ನಮ್ಮ ಇಂಟೆನ್ಷನ್ನು, ನಮ್ಮ ಬಿಲೀಫು, ನಮ್ಮ ಆಕ್ಷನ್ನು ಒಂದಾಗಿ ಕೆಲಸ ಮಾಡಿದಾಗ ಖಂಡಿತ ಚೇಂಜಸ್ ಅನ್ನ ನೀವು ನೋಡ್ತೀರಾ. ಕೊನೆಯದಾಗಿ ನಾವು ಪವರ್ಫುಲ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಅನ್ನ ಮಾಡ್ತಿದೀವಿ. ಈಗ ವರಮಹಾಲಕ್ಷ್ಮಿ ಹಬ್ಬದ ದಿನ ಮಾಡುವಂತಹ ಒಂದು ಪವರ್ಫುಲ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಬಗ್ಗೆ ಹೇಳ್ತಾ ಇದ್ದೀನಿ. 333 ಟೆಕ್ನಿಕ್ ಅನ್ನ ನಾವು ಅವತ್ತು ಮಾಡೋಣ. ವರಮಹಾಲಕ್ಷ್ಮಿ ಹಬ್ಬದ ದಿನ ನಿಮ್ಮ ಮನೆಯ ಪೂಜೆನೆಲ್ಲ ಮುಗಿಸಿದ ಮೇಲೆ 5 ರಿಂದ 10 ನಿಮಿಷ ನೀವು ಶಾಂತವಾಗಿ ಕುಳಿತುಕೊಂಡು ದೀರ್ಘವಾಗಿ ಉಸಿರನ್ನ ತೆಗೆದುಕೊಂಡು ಒಂದು ಬಿಳಿ ಕಾಗದದ ಮೇಲೆ, ಒಂದು ಬಿಳಿ ಪೇಪರ್ ಮೇಲೆ ಕೆಂಪು ಅಥವಾ ನೀಲಿ ಕಲರ್ ಪೆನ್ನಲ್ಲಿ ನಿಮ್ಮ 3 ಇಚ್ಛೆಯನ್ನ ಬರೀರಿ. 3 ವಿಶ್, ಅದು ಫಿನಾನ್ಸು, ಆರೋಗ್ಯ ಮತ್ತೆ ಪ್ರೀತಿ. 3 ವಿಷಯನ ನೀವು ಅದನ್ನ ಈಗಾಗಲೇ ಆಗೋಗಿದೆ ಅನ್ನೋ ರೀತಿನಲ್ಲಿ ಆ ಒಂದು ಅಫರ್ಮೇಷನ್ ಅನ್ನ ರೆಡಿ ಮಾಡಿಕೊಂಡು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಬರೀರಿ. ಫಾರ್ ಎಕ್ಸಾಂಪಲ್, ನನ್ನ ಜೀವನದಲ್ಲಿ ಸಮೃದ್ಧಿ ಹೆಚ್ಚಾಗಿದೆ, ನನ್ನ ಜೀವನದಲ್ಲಿ ಆರೋಗ್ಯ ಹೆಚ್ಚಾಗಿದೆ, ನನ್ನ ಜೀವನ ಪ್ರೀತಿಯಿಂದ ಕೂಡಿದೆ. ಈ ರೀತಿಯಾಗಿ 3, ಒಂದು ಫಿನಾನ್ಸು, ಇನ್ನೊಂದು ಹೆಲ್ತ್, ಇನ್ನೊಂದು ನಿಮ್ಮ ರಿಲೇಶನ್ಶಿಪ್, ಈ 3 ಅಫರ್ಮೇಷನ್ ಅನ್ನ 3 ಸಾರಿ, ಒಂದೊಂದು ಅಫರ್ಮೇಷನ್ ಅನ್ನ 3 ಸಾರಿ ಬರೆದು ಅದನ್ನ ನೀವು ಓದ್ಕೊಂಡು ಹಾಗೇನೆ ಅದನ್ನ ವಿಜುವಲೈಸ್ ಮಾಡಬೇಕು. ಈಗಾಗಲೇ ಅದು ಹೋಗಿದೆ ಅನ್ನೋ ರೀತಿನಲ್ಲಿ ನೀವು ವಿಜುವಲೈಸ್ ಮಾಡಬೇಕು. ಈಗ ಕೊನೆಯಲ್ಲಿ ಹೇಳಿ, ಶ್ರೀ ವರಮಹಾಲಕ್ಷ್ಮಿ ದೇವಿಯ ಅನುಗ್ರಹದಿಂದ ನನ್ನ ಜೀವನದಲ್ಲಿ ಸಮೃದ್ಧಿ, ಅವಕಾಶ ಮತ್ತು ಸಂತೋಷ ಹೆಚ್ಚಾಗಲಿ. ನಂತರ ಆ ಒಂದು ಕಾಗದವನ್ನ ಮಡಚಿ ನಿಮ್ಮ ಪೂಜಾ ರೂಮ್ನಲ್ಲಿ 21 ದಿನ ಅದನ್ನ ಸುರಕ್ಷಿತವಾಗಿ ಇಡಿ. ಕೊನೆಯದಾಗಿ ಹೇಳಿ, ಶ್ರೀ ವರಮಹಾಲಕ್ಷ್ಮಿ ದೇವಿಯ ಕೃಪೆ ನನ್ನ ಜೀವನದಲ್ಲಿ ಸದಾ ಇರಲಿ ಅಂತ ಆ ದೇವಿಗೆ ನಮಸ್ಕರಿಸಿ. ಸ್ನೇಹಿತರೆ, ವರಮಹಾಲಕ್ಷ್ಮಿ ಹಬ್ಬದಂದು ಬರೀ ಹಣವನ್ನ ಕೇಳಬೇಡಿ, ಅದರ ಜೊತೆಗೆ ಕೃತಜ್ಞತೆಯಿಂದ ನೀವು ಕೇಳಿ, ನಾನು ಹಣವನ್ನ ಗೌರವಿಸ್ತೀನಿ, ನಾನು ಅವಕಾಶಗಳನ್ನು ಗುರುತಿಸ್ತೀನಿ, ಬುದ್ಧಿವಂತಿಕೆಯಿಂದ ಅದನ್ನು ಬಳಸ್ತೀನಿ ಮತ್ತು ನಮ್ಮ ಜೀವನದಲ್ಲಿರುವ ಸಣ್ಣ ಸಣ್ಣ ಆಶೀರ್ವಾದಗಳನ್ನು ನಾನು ಗೌರವಿಸ್ತೀನಿ. ಸಮೃದ್ಧಿ ಮೊದಲು ಮನಸ್ಸಲ್ಲಿ ಹುಟ್ಟುತ್ತೆ, ನಂತರ ನಿಮ್ಮ ಜೀವನದಲ್ಲದು ರಿಯಾಲಿಟಿಯಾಗಿ ಬರುತ್ತೆ. ಈ ವರಮಹಾಲಕ್ಷ್ಮಿಯ ಹಬ್ಬ ನಿಮ್ಮ ಜೀವನಕ್ಕೆ ಸಂತೋಷ, ಆರೋಗ್ಯ, ಯಶಸ್ಸು, ಶಾಂತಿ ಮತ್ತು ಸಮೃದ್ಧಿಯನ್ನು ತರಲಿ ಅಂತ ನಾನು ಬೇಡ್ಕೊಳ್ತಾ, ಶ್ರೀ ವರಮಹಾಲಕ್ಷ್ಮಿ ದೇವಿಯ ಅನುಗ್ರಹ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮಗೆ ಇದು ವಿಡಿಯೋ ಇಷ್ಟ ಆದರೆ ಶ್ರೀ ವರಮಹಾಲಕ್ಷ್ಮಿ ನಮಃ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ನಮಸ್ಕಾರ.